ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ರೇಖಾ ಅಡುಗೆ. ಇವತ್ತೊಂದು ಡಿಫ್ರೆಂಟ್ ವ್ಲಾಗ್ ಮಾಡ್ತಾಯಿದ್ದೀನಿ. ಯಾಕಂದರೆ ಈ ವ್ಲಾಗಲ್ಲಿ 24 hours ಚಾಲೆಂಜ್ ಮಾಡ್ತಾಯಿದ್ದೀನಿ. ಸೊ ನಾನು ಆಲ್ರೆಡಿ ಫ್ರೆಶ್ ಟು ಹೋಮಿಂದ ಆನ್ಲೈನ್ ಪರ್ಚೇಸ್ ಮಾಡಿ ಚಿಕನ್ ರೆಸಿಪಿ ತೋರಿಸಿದ್ನಲ್ವಾ. ಸೊ ಇವಾಗ ನೀವು ಆನ್ಲೈನೇ ಅಲ್ಲ, ನೀವು ಡೈರೆಕ್ಟಾಗಿ ಶಾಪ್ಗೆ ಹೋಗಿ ಅಲ್ಲಿ ಏನು ಬೇಕು ಅನ್ನೋದನ್ನ ನೋಡಿ ಕ್ವಾಲಿಟಿ ಬಗ್ಗೆ ತಿಳ್ಕೊಂಡು ತೊಗೊಬೋದು. ಸೊ ಅನುಭವಕ್ಕೋಸ್ಕರ ನಾನು ಇಲ್ಲಿ ಶಾಪಿಗೆ ಬಂದಿದ್ದೀನಿ. ಸೊ ಇಲ್ಲಿ ಏನೆಲ್ಲ ಸಿಗುತ್ತೆ ಅಂತ ನೋಡ್ಕೊಬರೋಣ ಬನ್ನಿ. Hello ma'am, welcome to Fresh to Home. Good evening. Hi sir. How can I help you? Small prawns ಅಂತಾರೆ. So ನಮ್ಮ ಹತ್ರ ಆಲ್ಮೋಸ್ಟ್ 500+ ವೆರೈಟೀಸ್ ಆಫ್ ಫಿಶಸ್ ಇದೆ. ಚಿಕನ್ ಅಲ್ಲೂ ಅಷ್ಟೇ ಮೇಡಮ್, ನಮ್ಮ ಹತ್ರ ಡಿಫ್ರೆಂಟ್ ಇದಾಗೂ ಸಿಗುತ್ತೆ. ಇವಾಗ ಒಬ್ಬೊಬ್ಬರಿಗೆ ಬರೀ ಲೆಗ್ ಪೀಸ್ ಬೇಕಾಗಿರುತ್ತೆ, ಒಬ್ಬೊಬ್ಬರಿಗೆ ಥೈ ಪೀಸ್ ಬೇಕಾಗಿರುತ್ತೆ, ಒಬ್ಬೊಬ್ಬರಿಗೆ ಬರೀ ಬೋನ್ಲೆಸ್ ಬೇಕಾಗುತ್ತೆ. ಚಿಕನ್ ಅಲ್ಲಿ ಬಂದಾಗ ನಿಮ್ಗೆ ತುಂಬಾ ವೆರೈಟೀಸ್ ಬರುತ್ತೆ. ಇವಾಗ ನೋಡಿ, ಬರೀ ಡ್ರಮ್ ಸ್ಟಿಕ್ಸ್ ಮಾತ್ರ, ಇದು ಬರೀ ಲೆಗ್ ಪೀಸಸ್ ಮಾತ್ರ. ಇದು ಬಂದು ಚಿಕನ್ ಹಾರ್ಟ್ ಅಂತಾರೆ, ಒಳಗಡೆ ವಿತ್ ಸ್ಕಿನ್ ಇದೆ. ಆಮೇಲೆ ಇದು ಚಿಕನ್ ಥೈ. ಇದು ಹೀಗೆ ಸುಮಾರು ವೆರೈಟೀಸ್ ಸಿಗುತ್ತೆ. ಇದು ಚಿಕನ್ ಬ್ರೆಸ್ಟ್ ಪೀಸ್ ಮಾತ್ರ, ಬೋನ್ಲೆಸ್, ಟೋಟಲಿ ಬೋನ್ಲೆಸ್ ಇರುತ್ತೆ. ಫ್ರೆಶ್ ಟು ಹೋಮಲ್ಲಿ ತಗೊಳ್ಳೋಂಥ ಎಲ್ಲ ಐಟಮನ್ನು ಕೆಮಿಕಲ್ ಫ್ರೀನು ಆಂಟಿಬಯೋಟಿಕ್ ಫ್ರೀ ಅಂತ ಹೇಳಿದ್ರು. ಹಾಗೆ ಇದ್ರ ಬಗ್ಗೆನೂ ಸರ್ಟಿಫಿಕೇಟ್ ಇತ್ತು, ಅದನ್ನು ನಮಗೆ ತೋರಿಸಿದ್ರು. ಸರ್, ಇವಾಗ ಚಿಕನ್ ಅಲ್ಲಿ ಇಷ್ಟೊಂದು ವೆರೈಟಿ ಇದೆ. ನನಗೆ ಬೇಕಾಗಿರೋಂಥದ್ದನ್ನ ನಾನು ಕೇಳಿ ತಗೊಂತೀನಿ. ನನಗೆ ಕರಿ ಕಟ್ಟಿಂಗ್ ಚಿಕನ್ ಕೊಟ್ಬಿಡಿ, ಆಮೇಲೆ ಲೆಗ್ ಪೀಸ್ ಕೊಡಿ, ಕೀಮಾ ಇದೆ ಸರ್, ಅದು ಕೊಟ್ಬಿಡಿ, ಆಮೇಲೆ ಕ್ಯೂಬ್ಸ್ ಕಟ್ಟಿಂಗ್ ಬೇಕು ನನಗೆ. ಮತ್ತೆ ರೆಡಿ ಟು ಈಟ್ ಅಂತ ಆಪಲ್ ಇದೆ ಅಲ್ವಾ, ಅದು ಯಾವ ತರ ಇದೆ? ಪೆರಿ ಚಿಕನ್ ವಿಂಗ್ಸ್ ಅಂತಾರೆ ಇದನ್ನ. ಇದು ಆಲ್ರೆಡಿ ಮ್ಯಾರಿನೇಟ್ ಆಗಿರುತ್ತೆ, ಹಿಂದೆ ನೋಡ್ಬೋದು ನಮ್ದು ಮ್ಯಾರಿನೇಷನ್ ಇರುತ್ತೆ. ಇಲ್ಲಿ ಫುಲ್ ಕಂಪ್ಲೀಟ್ ಮ್ಯಾರಿನೇಟ್ ಆಗಿರುತ್ತೆ. ನೀವೇನಿಲ್ಲ, ಮನೆಗೆ ಹೋಗಿ ಒಂದು ಪ್ಯಾನ್ ಅಲ್ಲಿ ಸ್ವಲ್ಪ ಹೀಟ್ ಮಾಡಿ ಆಯಿಲ್ ಹಾಕಿ ಇದನ್ನ ಫ್ರೈ ಮಾಡಿದ್ರೆ ಸಾಕು. ನೋಡೋಣ ಯಾವ ತರ ಇರುತ್ತೆ ಅಂತ. ಬೇರೆ ಏನೊಂದು ರಿಕ್ವೈರ್ಮೆಂಟ್ ಇತ್ತಾ ನಿಮ್ದು? ಇಲ್ಲ, ಇವಾಗ ನಾನು ಎಷ್ಟು ಹೇಳಿದ್ದೀನಿ ಅಷ್ಟು ಮಾತ್ರ ಪ್ಯಾಕ್ ಮಾಡ್ಕೊಡಿ. ಓಕೆ ಮೇಡಮ್, ಓಕೆ, ಬನ್ನಿ ಪ್ಯಾಕ್ ಮಾಡಿ ತಗೊಂಡ್ಬರ್ತೀನಿ ನಾನು. ಏನ್ ಸರ್ ಇದು ಇಲ್ಲಿ ತರ ಇಟ್ಟಿದ್ದೀರಾ? ಮತ್ತೆ ಈ ಶಾಪ್ ಅಲ್ಲಿ ಇದೊಂದು ಗಿಡನೂ ಇದೆ, ಏನ್ ಸರ್ ಇದು? ಮೇಡಮ್, ಇದು ನಮ್ ಒಂದು ಕಾನ್ಸೆಪ್ಟ್. ಇದು ಹಿಂಗೆ ಅಂದ್ರೆ ಇಲ್ಲಿರೋ ಫಿಶಸ್ ಎಲ್ಲ ಕನ್ಸ್ಯೂಮಬಲ್. ಇದು ತಿಲಾಪಿಯಾ ಅಂತಾರೆ ಈ ಫಿಶ್ ಇಲ್ಲಿ ಇರೋದಕ್ಕೆ. ಈ ಕಡೆ ಇರೋದಕ್ಕೆ ರೂಪ್ಚಂದ್ ಅಂತಾರೆ. ಸೊ ಇದು ನಾವ್ ಹೆಂಗ್ ಇದ್ ಮಾಡ್ತೀವಿ ಅಂದ್ರೆ, ಇಲ್ಲಿಂದ ಡೈರೆಕ್ಟ್ ಆಗಿ ಕ್ಯಾಚ್ ಮಾಡಿ ನಿಮ್ಗೆ ನಾವು ಕ್ಲೀನ್ ಮಾಡಿ ಕೊಡ್ತೀವಿ. ಥ್ಯಾಂಕ್ಸ್ ಸರ್, ತುಂಬಾ ಖುಷಿ ಆಯ್ತು. ಇದು ಈ ತರ ಬಂದ ಶಾಪ್ ಅಲ್ಲಿ ನಿಮ್ಗೆ ಈ ತರನು ಚಾನ್ಸ್ ಸಿಗುತ್ತೆ, ತಗೊಂಡ್ಬೋದು. ಥ್ಯಾಂಕ್ ಯು ಫಾರ್ ವಿಸಿಟಿಂಗ್. ಇವತ್ತು ನಾನು ಈಟಿಂಗ್ ಚಾಲೆಂಜ್ ಮಾಡಿರೋದ್ರಿಂದ ಬೇರೆ ಚಿಕನ್ನ ಚಾಯ್ಸ್ ಮಾಡ್ಕೊಂಡಿದ್ದೀನಿ. ಅದರಲ್ಲೂ ಫ್ರೆಶ್ ಟು ಹೋಮಿಂದ ತಂದಿರೋದು. ಅಲ್ಲಿ ನಾನು ಇವತ್ತು ವೆರೈಟಿಗಳು ಮಾಡ್ತೀನಲ್ಲ, ಆ ವೆರೈಟಿಗೆ ತಕ್ಕಂತೆ ನಾನು ಚಿಕನ್ಗಳು ತಂದಿದ್ದೀನಿ. ಅದನ್ನು ನಿಮಗೆ ತೋರಿಸ್ತೀನಿ ಯಾವ ಥರ ಇದೆ ಅಂತ, ಮತ್ತು ಏನಂತ ತಂದಿದ್ದೀನಿ ಅನ್ನೋದನ್ನ ನೋಡ್ಬೋದು. ಇವಾಗ ಬ್ಯಾಗ್ ಈ ಥರ ಇರುತ್ತೆ, ಮತ್ತು ಅದ್ರ ಬಗ್ಗೆನೂ ಡೀಟೇಲಾಗಿ ಎಲ್ಲ ಕೊಟ್ಟಿರ್ತಾರೆ. ನೀವು ಏನಾದರೂ ಆನ್ಲೈನಲ್ಲಿ ತರಿಸೋದಾದ್ರೂ ನಿಮಗೆ ಈ ಡೀಟೇಲ್ ನೋಡಿ ತಿಳ್ಕೊಬೋದು, ಅಥವಾ ನೀವು ಶಾಪ್ಗೆ ಹೋಗಿ ನೋಡ್ಕೊಬೋದು. ಈ ಕವರ್ ಬಗ್ಗೆನೂ ಹೇಳ್ಬೇಕು, ಯಾಕಂದರೆ ಇದೂ ಒಂದು ಫುಡ್ ಗ್ರೇಡ್ ಕವರೇ. ಸೊ ಕ್ವಾಲಿಟಿ ಚೆನ್ನಾಗಿದೆ ಕವರು, ಯಾಕಂದರೆ ಪ್ಲಾಸ್ಟಿಕ್ ಅವಾಯ್ಡ್ ಮಾಡಬೇಕು ಅನ್ನೋದ್ರಿಂದ ಈ ಥರ ಕವರ್ನ ಅವರೇ ತಯಾರು ಮಾಡಿದ್ದಾರೆ. ಕರಿ ಕಟ್ ಚಿಕನ್ನು, ಕೈಮಾ, ಮತ್ತು ಇದು ಕ್ಯೂಬ್ಸ್ ಕಟ್ಟಿಂಗು, ಬೋನ್ಲೆಸ್ಸು, ಲೆಗ್ ಪೀಸ್. ಇದು ನೋಡಿ, ಇದು ಪೆರಿ ಪೆರಿ ಚಿಕನ್ ಅಂತ. ಇದನ್ನು ವೀಡಿಯೋನ ಮಾಡೋವಾಗ ತೋರಿಸ್ತೀನಿ, ಯಾಕಂದರೆ ಇದು ರೆಡಿ ಟು ಪ್ರಿಪೇರ್. ಇದು ಫ್ರೆಶ್ ಟು ಹೋಮ್ಗೆ ಹೋಗಿ ತಗೊಬಂದಲ್ಲ, ಅಲ್ಲಿ ನೋಡೋಕ್ಕೆ ತುಂಬಾ ಚೆನ್ನಾಗಿತ್ತು, ಹೈಜೆನಿಕ್ ಆಗಿತ್ತು. ಯಾಕಂದರೆ ಕ್ವಾಲಿಟಿ ಬಗ್ಗೆ ಹೇಳೋದೇ ಬೇಡ, ಅಷ್ಟು ಚೆನ್ನಾಗಿತ್ತು ಕ್ವಾಲಿಟಿ. ಮತ್ತು ವೆರೈಟಿಯಲ್ಲಿ ತುಂಬ ವೆರೈಟಿ ಇದೆ. ನಿಮಗೆ ಮಟನು, ಚಿಕನು, ಫಿಶ್ಶು,
ಸೀ ಫುಡ್ ಎಲ್ಲ ಥರನೂ ಸಿಗುತ್ತೆ ಮತ್ತು ಫ್ರೆಶ್ ಆಗಿರೋದು ಸಿಗುತ್ತೆ. ಸೊ ನೀವೇ ನೇರವಾಗಿ ಶಾಪ್ಗೆ ಹೋಗಿ ಅದ್ರ ಬಗ್ಗೆ ತಿಳ್ಕೊಂಡು ತೊಗೋಬೋದು. ಇಲ್ಲಾಂದರೆ ನಿಮಗೆ ಈಸಿಯಾಗಿ ಆನ್ಲೈನ್ ಶಾಪಿಂಗು ಇದೆ. ಸೊ ಈಸಿಯಾಗಿ ತರಿಸ್ಕೊಂಡು ಮನೇಲಿ ನೀವು ವೆರೈಟಿ ಮಾಡ್ಕೊಂಡು ತಿನ್ಬೋದು. ಸೊ ನೀವು ನೋಡ್ತಾ ಇರ್ಬೋದು ಪ್ರಿಸರ್ವೇಟಿವ್ ಫ್ರೀ ಮತ್ತು ಕೆಮಿಕಲ್ ಫ್ರೀ. ಇದು ತುಂಬಾ ಚೆನ್ನಾಗಿದೆ ಕ್ವಾಲಿಟಿ. ಇದು ನೋಡಿ, ಇವಾಗ ತುಂಬಾ ಬ್ಯಾಂಗ್ಳೂರಲ್ಲಿ ವೈರಸ್ ಆಗ್ತಾಯಿದೆ. ಏನು ಸೊ ನಾನ್ ವೆಜ್ಗಳು ತಿನ್ನಬಾರ್ದು ಅಂತ ಹೇಳ್ತಾ ಇದ್ದಾರೆ. ಅದು ಯಾವುದೇ ರೀತಿ ಅದೇನಿಲ್ಲ. ಸೊ ನೀವು ಧಾರಾಳವಾಗಿ ಚಿಕನ್ ಆಗಲಿ ಮಟನ್ ಆಗಲಿ ಎಲ್ಲ ತಿನ್ನಿ. ಯಾಕಂದರೆ ಎಲ್ಲ ತಿನ್ನೋದ್ರಿಂದನೇ ವಿಟಮಿನ್ಗಳು ಸಿಗೋದು ಮತ್ತು ಇದರಿಂದ ಯಾವುದೇ ರೀತಿ ಪ್ರಾಬ್ಲಮ್ ಆಗೋಲ್ಲ. ಯಾಕಂದರೆ ನೀವು ಯಾವುದೇ ಪದಾರ್ಥ ಆಗಲಿ ಆಫ್ ಬಾಯ್ಲ್ ಮಾಡಿ ತಿನ್ನಬೇಡಿ, ಪೂರ್ತಿಯಾಗಿ ಚೆನ್ನಾಗಿ ಬೇಯಿಸಿ ತಿನ್ನಿ. ಆವಾಗ ನಿಮ್ಗೆ ಹೆಲ್ತಿಗೆ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಆಗೋಲ್ಲ. ನೋಡಿ, ಇವಾಗ ನಾನು ಚಾಲೆಂಜ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬೆಳಗ್ಗೆ ಬ್ರೇಕ್ಫಾಸ್ಟಿಂದ ಮತ್ತು ಮರುದಿನ ಬೆಳಗ್ಗೆವರೆಗೂ ನಾನು ಏನೇನು ಮಾಡ್ತೀನಿ ಅಂತ ವೀಡಿಯೋದಲ್ಲಿ ನೋಡ್ಬೋದು. ಇವಾಗ ನಾನು ಬ್ರೇಕ್ಫಾಸ್ಟ್ ರೆಸಿಪಿಗೆ ಪ್ರಿಪೇರ್ ಮಾಡ್ತೀನಿ. ಸೊ ವೀಡಿಯೋನ ನೋಡ್ಕೊಂಬನ್ನಿ. ಇವತ್ತು ಸ್ಯಾಂಡ್ವಿಚ್ ಮಾಡೋಕ್ಕೆ ನಾನು ಇದನ್ನು ರೆಡಿ ಮಾಡ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು, ಒಂದು ಬೌಲ್ ಆಗೋಷ್ಟು ಕೈಮಾ ತೆಗೆದಿಟ್ಕೊಂಡಿದ್ದೀನಿ ಮತ್ತು ಇದಕ್ಕೆ ಬೇಕಾಗಿರೋದನ್ನೆಲ್ಲ ಇಲ್ಲಿ ಇಟ್ಕೊಂಡಿದ್ದೀನಿ. ನೋಡಿ ಏನೇನಂತ. ನೋಡಿ, ಈ ಕೈಮಾ ತಿನ್ನಕ್ಕೆ ನಾನೆಲ್ಲ ನಮ್ಮ ಮನೆಯಲ್ಲೆಲ್ಲ ರೆಡಿಯಾಗಿದ್ದಾರೆ. ಸ್ಯಾಂಡ್ವಿಚ್ ಒಂಥರ ಡಿಫ್ರೆಂಟಾಗಿ ತುಂಬಾ ಚೆನ್ನಾಗಿರುತ್ತೆ. ಸೊ ಈ ಕೈಮಾನ ನೀವು ಸ್ಯಾಂಡ್ವಿಚ್ ಎಲ್ಲ ನೀವು ಯಾವ ಥರ ರೆಸಿಪಿನೂ ಬೇಕಂದ್ರೆ ಮಾಡ್ಕೊಂಡು ತಿನ್ಬೋದು, ಅಷ್ಟು ಚೆನ್ನಾಗಿರುತ್ತೆ. ಸೊ ಇವಾಗ ಇದು ಮಾಡ್ತಾ ಇದ್ದೀನಿ, ಬನ್ನಿ ನೋಡೋಣ. ಸಾಸ್ ಜೊತೆಗೆ ಫುಲ್ ಚಿಕನ್ ಮಿಕ್ಸ್ ಆಗಬೇಕು. ಹಂಗೆ ತಿಂತಾ ಇದ್ರಿ, ಅದ್ರ ಮಜಾನೇ ಬೇರೆ. ನೋಡಿ, ಸೈಡ್ ಕೂಡ ಕಟ್ ಮಾಡ್ಕೋಬೋದು. ಏನು ಕಟ್ ಮಾಡೋದು, ಸುಮ್ಮನೆ ನಾವು ತಾನೇ ತಿನ್ನೋದು, ಏನು ಶೋಗಿಡಲ್ವಲ್ಲ. ಸೊ ತಿನ್ನೋಣ ಹಾಗೆ. ನೋಡಿ, ಚಿಕನ್ ಸ್ಯಾಂಡ್ವಿಚ್ ರೆಡಿ ಆಗಿದೆ. ಸೊ ಇದನ್ನ ನಾನು ತಿನ್ನೋದು ಇವಾಗ. ಚೆನ್ನಾಗಿದೆ, ಎಷ್ಟು ಚೆನ್ನಾಗಿದೆ. ಚಿಕನ್ ಚೆನ್ನಾಗಿ ಸಾಫ್ಟಾಗಿ ಸಖತ್ತಾಗಿದೆ. ಆ ಸಾಸ್ ಎಲ್ಲ ಹಾಕಿದ್ರೆ ಸೂಪರ್ ಆಗಿದೆ. ಸೊ ಇವಾಗ ನಾನು ಬ್ರೇಕ್ಫಾಸ್ಟಿಗೆ ಚಿಕನ್ ಸ್ಯಾಂಡ್ವಿಚ್ ಮಾಡ್ತಿದ್ದೆ. ಸೊ ಸ್ವಲ್ಪ ಹೊತ್ತು ಕುತ್ಕೊಂಡು ಟಿ ವಿ ನೋಡಿದೆ. ಇವಾಗಂತೂ ತುಂಬ ಬಿಸಿಲಿದೆ, ಏನು ಮಾಡೋದು ಗೊತ್ತಾಗ್ತಾಯಿಲ್ಲ. ನೀರಂತೂ ಕುಡಿತಾನೆ ಇದ್ದೀನಿ. ಸೊ ಹಂಗೆ ನೀರು ಕುಡಿತಾ ಟೈಮೇ ಹೋಗೋದು ಗೊತ್ತಾಗಿಲ್ಲ, 1 ಗಂಟೆ ಆಗೋಯ್ತು. ಸೊ ಇವಾಗ ಮಧ್ಯಾಹ್ನ ಊಟಕ್ಕೆ ನಾನು ಪ್ರಿಪೇರ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಚಿಕನ್ನಿಂದ ಒಂದು ಸಿಂಪಲ್ಲಾಗಿ ಪಲಾವ್ ಮಾಡೋದು ಅಂದ್ಕೊಂಡಿದ್ದೀನಿ. ಸೊ ಪಲಾವ್ ಜೊತೆಗೆ ಮೊಸರು ಪಚಡಿ ಮಾಡ್ಕೊತೀನಿ. ಇವಾಗ ಮಧ್ಯಾಹ್ನ ಊಟಕ್ಕೆ ಅಂತಲೇ ಅಲ್ಲ, ಸಂಜೆ ಸ್ನ್ಯಾಕ್ಸ್ ಆಗಿ ಒಂದು ರೆಸಿಪಿ ಮಾಡ್ತೀನಿ, ರಾತ್ರಿ ಊಟಕ್ಕೂ ಒಂದು ರೆಸಿಪಿ ಮಾಡ್ತೀನಿ. ಸೊ ಈ ವಿಡಿಯೋ ಅಂತೂ ನಾನಂತೂ ಎಂಜಾಯ್ ಮಾಡ್ಕೊಂಡು ಮಾಡ್ತಾ ಇದ್ದೀನಿ. ನೋಡಿ, ಹಸಿಮೆಣಸಿನ್ಕಾಯಿ, ಈರುಳ್ಳಿ, ನಿಂಬೆಹಣ್ಣು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ರೆಡಿಯಾಗಿದೆ. ಇಲ್ಲಿ ಪಲಾವಿಗೆ ನಾನು ಕಲರ್ ಮಾಡಲ್ಲ, ಗ್ರೀನ್ ಕಲರ್ ಹಸಿಮೆಣಸಿನ್ಕಾಯಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಚಿಕನ್ ಎಲ್ಲ ತೊಳೆದಿಟ್ಕೊಂಡಿದ್ದೀನಿ. ಇದೆಲ್ಲ ಅವರೇ ಕಟ್ ಮಾಡಿ ಕೊಟ್ಟಿರ್ತಾರೆ, ನಮ್ಗೆ ಯಾವ ಥರ ಬೇಕು ಆ ಥರ. ಸೊ ನೋಡ್ತಾ ಇರ್ಬೋದು ಎಷ್ಟು ಫ್ರೆಶ್ ಆಗಿದೆ ಚಿಕನ್ನು ಮತ್ತು ಎಷ್ಟು ಸಾಫ್ಟ್ ಆಗಿದೆ ಅಂತ ಗೊತ್ತಾಗುತ್ತೆ ವಿಡಿಯೋದಲ್ಲಿ ನೋಡ್ತಾ ಇದ್ರೆ. ಸೊ ಇವಾಗ ಸ್ಟಾರ್ಟ್ ಮಾಡ್ತೀನಿ. ಸೊ ಮಾಡೋಣ. ಚಿಕನ್ ತಿಂದರೆ ಅದು ಪ್ರಾಬ್ಲಮ್ಮು, ಮಟನ್ ತಿಂದರೆ ಅದು ಪ್ರಾಬ್ಲಮ್ ಅಂತಾರಲ್ಲ, ಆ ಥರ ಯಾವುದೇ ಇಲ್ಲ. ಸೊ ಯಾವುದೇ ಆಗಲಿ ನಾವು ಚೆನ್ನಾಗಿ ಬೇಯಿಸಿ ತಿನ್ಕೊಬೇಕು. ಅವಾಗ ತಿನ್ನೋದ್ರಿಂದ ನಿಮ್ಗೆ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಆಗೋಲ್ಲ. ಸೊ ನೀವು ಯಾವಾಗ ಆಫ್ ಬಾಯ್ಲ್ ಮಾಡ್ತಿಂತ ಆವಾಗ ಪ್ರಾಬ್ಲಮ್ ಆಗುತ್ತೆ. ಸೊ ಯಾವುದೇ ರೀತಿ ಕಾಯಿಲೆ ಬಂದೇನು ನಾನ್ ವೆಜ್ ತಿನ್ನೋದು ಬಿಡಲ್ಲ. ಜ್ವರ ಬಂದೇನು ಜ್ವರ ಟೈಮಲ್ಲೇ ನಮಗೆ ಬಿರಿಯಾನಿ ಬೇಕು, ಗ್ರೇವಿ ಬೇಕು, ಆ ಥರ ಬೇಕಂತ ಕೇಳಿ ಮಾಡಿಸ್ಕೊಂಡು ತಿಂತೀರಿ. ಸೊ ಅದೇ ರೀತಿನೇ ಇದನ್ನು. ಸೊ ಮತ್ತು ಈ ರೆಸಿಪಿನ ನಾನು ವ್ಲಾಗಲ್ಲಿ ತೋರಿಸೋದ್ರಿಂದ ನಿಮಗೆ ಕ್ಲಿಯರಾಗಿ ಗೊತ್ತಾಗಿಲ್ಲ ಅಂದ್ರೂ ಕಮೆಂಟ್ ಮಾಡಿ, ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ ಪಲಾವ್ ಮಾಡೋದು. ನೋಡಿ, ಚಿಕನ್ ನೋಡ್ತಾ ಇದ್ರೆ ಹೆಂಗಿದೆ. ಆಹಾ, ನಾವು ಮನೆಯಲ್ಲಿ ತೊಳೆದೇನೆ ಇಷ್ಟು ನೀಟಾಗಿ ಬರೋಲ್ಲ ಕಣ್ರಿ, ಕೆಂಪಗಿರುತ್ತೆ. ಇದು ನೋಡಿ ಎಷ್ಟು ಚೆನ್ನಾಗಿದೆ. ನೋಡಿ, ಇವಾಗ ಚಿಕನ್ ಪಲಾವ್ ರೆಡಿ ಆಗಿದೆ. ಸೊ ಇವಾಗ ಇದನ್ನ ಓಪನ್ ಮಾಡ್ತಾ ಇದ್ದೀನಿ, ಯಾಕಂದರೆ ಇದನ್ನ ದಮ್ ಕಟ್ಟಿದ್ದೆ ಒಂದು 15 ನಿಮಿಷ ಸ್ಲೋ ಫ್ಲೇಮಲ್ಲೇ. ಇವಾಗ ನೋಡ್ತಾ ಇರ್ಬೋದು
ಚಿಕನ್ ಎಲ್ಲ ಯಾವ ರೀತಿ ಬೆಂದಿದೆ ಅಂತ ತೋರಿಸ್ತೀನಿ ನೋಡಿ. ಬಿಸಿ ಇದೆ. ನೋಡಿ ಚಿಕನ್ ಎಲ್ಲ ಎಷ್ಟು ಸಾಫ್ಟ್ ಆಗಿದೆ. ಟೇಸ್ಟ್ ಮಾತ್ರ ಸೂಪರ್ ಆಗಿದೆ. ನಾವು ಹಾಕಿರೋಂಥ ಸ್ಪೈಸಸ್ ಎಲ್ಲ ಈ ಚಿಕನ್ ಚೆನ್ನಾಗಿ ಹೀರ್ಕೊಂಡಿದೆ. ನಾನು ತಿನ್ನೋ ಜೊತೆಲಿ ನಮ್ಮ ಬ್ರದರ್ ತಿಂತಾ ಇದ್ದಾರೆ. ಸೊ ಅವ್ರು ಊರಿಂದ ಬಂದಿದ್ರು, ಇವಾಗ ಬಂದು ರೆಸ್ಟ್ ಮಾಡಿ ಮಲಗಿದ್ದ. ಬಿಸಿ ಬಿಸಿಯಾಗಿ ಪಲಾವ್ ಮಾಡಿಕೊಟ್ಟಿದ್ದೀನಿ ನೋಡಿ. ಈ ಥರ ಪೆರಿ ಪೆರಿ ಚಿಕನ್ ಡ್ರಮ್ ಸ್ಟಿಕ್ದು 2 ಪೀಸ್ ಬರುತ್ತೆ. ಸೊ ಇದರಲ್ಲಿ ಮಸಾಲೆ ಎಲ್ಲ ಮಿಕ್ಸ್ ಮಾಡಿ ರೆಡಿಯಾಗಿ ಇಟ್ಟಿರ್ತಾರೆ. ಇಲ್ಲಿ ಒಂದು 2 ರಿಂದ 3 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಫುಲ್ಲು ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಾಡೋವಂಥ ರೆಸಿಪಿ ಇದು. ಯಾರು ಬೇಕಾದ್ರೂ ಮಾಡ್ಕೊಂಡು ತಿನ್ಬೋದು. ಇವಾಗ ನಾನು ಸ್ನ್ಯಾಕ್ಸಾಗಿ ಈ ರೆಸಿಪಿನ ಟ್ರೈ ಮಾಡ್ತಾ ಇದ್ದೀನಿ. ಟ್ರೈ ಮಾಡ್ಬಿಟ್ಟು ಯಾವ ರೀತಿ ಇದೆ ಅನ್ನೋದನ್ನ ನಾನು ಹೇಳ್ತೀನಿ ನಿಮಗೆ. ಇವಾಗ ಕಿಚನ್ಗೆ ಬಂದಿದ್ದೀನಿ. ಫ್ರೈ ಪ್ಯಾನ್ ಇಟ್ಟಿದ್ದೀನಿ. ಒಂದು 2 ರಿಂದ 3 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ಇವಾಗ ಇದನ್ನು ಓಪನ್ ಮಾಡಿ ಯಾವ ರೀತಿ ಮಾಡೋದು ಅಂತಲೂ ತೋರಿಸ್ತೀನಿ. ಮಸ್ತಾಗಿದೆ. ತಿನ್ನೋ ಈರುಳ್ಳಿ ಇಟ್ಕೊಂತಿದ್ದೆ, ಚೆನ್ನಾಗಿರುತ್ತೆ. ಎಷ್ಟು ಟೆಂಡರ್ ಆಗಿದೆ ಗೊತ್ತಾ. ಚಿಕನ್ ಸಾಫ್ಟ್ ಆಗಿದೆ. ತಿನ್ನೋಕ್ಕೆ ಎಷ್ಟು ಟೇಸ್ಟ್ ಆಗಿದೆ ಗೊತ್ತಾ. ನಿಮಗೆ ಈ ಥರ ನಿಮಗೆ ರೆಡಿ ಟು ಈಟಲ್ಲಿ ಬೇಕಂದರೆ ತುಂಬಾ ವೆರೈಟಿ ಇದೆ. ಸೊ ರೆಸಿಪಿಗಳಿಗೆ ಹೇಳಕ್ಕೆ ಹೋದರೆ ತುಂಬಾ ರೆಸಿಪಿಗಳಿದೆ. ಬಟರ್ ಚಿಕನ್ನು ಅಥವಾ ಚಿಲ್ಲಿ ಚಿಕನ್ನು, ಚಿಕನ್ ಗೀ ರೋಸ್ಟ್, ಇನ್ನೂ ವೆರೈಟಿ ನಿಮ್ಗೆ ಯಾವ ಥರ ಫ್ಲೇವರಲ್ಲಿ ಬೇಕೋ ಆ ಥರ ವೆರೈಟಿ ಸಿಗುತ್ತೆ. ತುಂಬಾ ಚೆನ್ನಾಗಿರುತ್ತೆ. ಸೊ ನಾವು ಮನೆಯಲ್ಲೇ ರೆಡಿ ಮಾಡೋದಕ್ಕಿಂತ ಈ ಥರ ರೆಡಿದು ತಿನ್ಬೋದು. ತುಂಬಾ ಬಿಸಿಲಿದೆ, ಸೆಕೆ ಆಗಿದೆ. ಸೊ ಮುಖ ತೊಳ್ಕೊಂಡು ಫ್ರೆಶ್ ಅಪ್ ಆಗಿ ಬರ್ತೀನಿ. ಮತ್ತು ಸಾಯಂಕಾಲ ಏನು ಅಡುಗೆ ಮಾಡ್ತೀನಿ ಅನ್ನೋದನ್ನ ನೀವು ವೀಡಿಯೋದಲ್ಲಿ ನೋಡ್ಕೊಬೋದು. ಡಿನ್ನರ್ಗೆ ಅಂತ ನಾನು ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ. ಪ್ರಿಪೇರ್ಗೆ ಈ ಥರ ನಾನು ಬೋನ್ಲೆಸ್ ಚಿಕನ್ ತೊಗೊಂಡಿದ್ದೀನಿ. ಈ ಬಟರ್ ಚಿಕನ್ ಜೊತೆಗೆ ಪರೋಟ ಮಾಡೋಣ ಅಂದ್ಕೊಂಡಿದ್ದೀನಿ. ಸೊ ಇವಾಗ ಮಾಡ್ತಾಯಿದ್ದೀನಿ ನೋಡಿ. ಹಾಗೆ ಫುಲ್ ಹಾಕ್ಕೊಂಡಿದ್ದೀನಿ. ಇವಾಗ ತಿನ್ನೋಣ. ಇವಾಗ ತಿಂತಾಯಿದ್ದೀನಿ ಪರೋಟ ಜೊತೆಗೆ ಬಟರ್ ಚಿಕನ್ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ. ಸೊ ಇವತ್ತೊಂದು ಎಂಜಾಯ್ ಮಾಡಿಕೊಂಡು ಇವತ್ತು ಚಾಲೆಂಜ್ ವೀಡಿಯೋದಲ್ಲಿ 4 ರೆಸಿಪಿ ಮಾಡಿ ಇವತ್ತು ರಾತ್ರಿಗೆ ಮುಗಿಸಿದ್ದೀನಿ. ಇನ್ನು ನಾಳೆ ಬೆಳಗ್ಗೆ ಒಂದು ರೆಸಿಪಿ ಇದೆ, ಅದನ್ನು ಟ್ರೈ ಮಾಡಬೇಕು. ಯಾಕಂದರೆ 24 hours ಚಾಲೆಂಜ್ ಅಲ್ವಾ ಇದು. ಸೊ ಇವತ್ತು ಮಾಡಿರೋಂಥ ರೆಸಿಪಿ ಎಲ್ಲ ನನಗೆ ಇಷ್ಟ ಆಯಿತು. ಅದು ತುಂಬಾ ಇಷ್ಟಪಟ್ಟು ಮಾಡಿದಂದರೆ ಪರೋಟನು ಬಟರ್ ಚಿಕನ್ನು. ಸೊ ಎಲ್ರಿಗೂ ಈ ವಿಡಿಯೋ ನೋಡಿ ಖುಷಿಯಾಗಿರುತ್ತೆ ಅಂದ್ಕೊತೀನಿ. ಹಾಗೆ ನಾಳೆ ರೆಸಿಪಿನೂಗೋಸ್ಕರ ವೆಯ್ಟ್ ಮಾಡ್ತಾಯಿರ್ರಿ. ಸೊ ಬೆಳಗ್ಗೆ ಬರ್ತೀನಿ. ಸೊ ಎಲ್ಲರಿಗೂ ಗುಡ್ ನೈಟ್. ಸೊ ಫ್ರೆಂಡ್ಸ್, ಇವಾಗ ನಾನು ಬೆಳಗ್ಗೆ ಬ್ರೇಕ್ಫಾಸ್ಟು ಚಿಕನ್ ರೋಲ್ ತಿಂದು ಮುಗಿಸಿದಾಯಿತು. ಇಲ್ಲಿಗೆ ನನ್ನ ಚಾಲೆಂಜ್ ವೀಡಿಯೋ ಮುಗಿಯುತ್ತೆ. ಯಾಕಂದರೆ ನಿನ್ನೆ ಬೆಳಗ್ಗೆ ಯಾವಾಗ ಸ್ಟಾರ್ಟ್ ಮಾಡಿದ್ನೋ ಇವತ್ತು ಅದೇ ಬೆಳಗ್ಗೆ ನಾನು ಮುಗಿಸ್ತಾ ಇದ್ದೀನಿ. ಸೊ 24 hours ಚಾಲೆಂಜ್ ಇಲ್ಲಿಗೆ ಮುಗೀತಾ ಇದೆ. ನನಗೆ ಇದರಲ್ಲಿ ಏನು ಅನುಭವ ಆಯ್ತು ಅಂದರೆ, ಒಂದು ಚಾಲೆಂಜ್ ವೀಡಿಯೋ ಅಲ್ವಾ. ಸೊ ಒಂದೇ ನಾನ್ ವೆಜ್ ರೆಸಿಪಿ ಇಟ್ಕೊಂಡು ಅದ್ರಲ್ಲಿ ವೆರೈಟಿ ಮಾಡೋದಂದರೆ ತುಂಬಾ ಫನ್ನಾಗಿರುತ್ತೆ ಮತ್ತು ಎಂಜಾಯ್ ಮಾಡ್ಕೊಂಡು ತಿಂದೆ. ನಾನು ತಿನ್ನೋದ್ರ ಜೊತೆಗೂ ನಮ್ಮ ಫ್ಯಾಮಿಲಿಗೂ ತಿನ್ನಿಸಿದೆ, ಎಂಜಾಯ್ ಮಾಡಿದೆ. ತುಂಬಾ ಚೆನ್ನಾಗಿತ್ತು. ನನಗೆ ಯಾವ ಥರ ಅನುಭವ ಆಯಿತು ಅಂದರೆ, ಸೊ ನಮ್ಮ ಫ್ರೆಶ್ ಟು ಹೋಮ್ ಶಾಪಿಗೆ ಹೋಗಿ ಅದ್ರ ಬಗ್ಗೆ ತಿಳ್ಕೊಂಡು ನಾನು ಯಾವ್ಯಾವ ರೆಸಿಪಿ ಮಾಡಬೇಕು ಅದಕ್ಕೆ ತಕ್ಕಂತಲೇ ನಾನು ಅಲ್ಲಿ ವೆರೈಟಿ ಚಿಕನ್ಗಳಿತ್ತು. ಇವಾಗ ನಾವು ಮನೆಗೆ ತಗೊಬಂದು ನಾವೇ ರೆಡಿ ಮಾಡೋದಕ್ಕಿಂತ ಈ ರೆಸಿಪಿಗೆ ಈ ಥರ ಚಿಕನ್, ಈ ರೆಸಿಪಿಗೆ ಈ ಥರ ಚಿಕನ್ ಅಂತ ಅಲ್ಲಿ ಎಲ್ಲ ಥರ ಸಿಗುತ್ತೆ. ಫ್ರೆಶ್ ಟು ಹೋಮ್ಗೆ ಹೋದರೆ ನಮ್ಗೆ ಯಾವ ರೆಸಿಪಿಗೆ ಬೇಕೋ ಆ ರೆಸಿಪಿಗೆ ತಕ್ಕಂತೆ ನಾನ್ ವೆಜ್ನ ಕಟ್ ಮಾಡಿಟ್ಟಿರ್ತಾರೆ. ಬರೀ ಚಿಕನ್ ಅಂತೇನಲ್ಲ, ಮಟನು ಮತ್ತು ಮೀನಲ್ಲಿ ತುಂಬಾ ವೆರೈಟಿ ಇದೆ ಫ್ರೆಂಡ್ಸ್. ನೀವೇನಾದರೂ ಮೀನು ಇಷ್ಟಪಡೋದಾದರೆ ಖಂಡಿತ ಅಲ್ಲಿಗೆ ಹೋಗಿ. ಸೊ ನಿಮ್ಗೆ ಆನ್ಲೈನ್ ಆಪ್ಷನ್ ಇದೆ, ಆನ್ಲೈನಲ್ಲೂ ತರಿಸ್ಕೊಬೋದು. ನಿಮಗೆ ಪೂರ್ತಿಯಾಗಿ ಡೀಟೇಲಾಗಿ ಬೇಕಂದರೆ ಶಾಪಲ್ಲೇ ಹೋದೆ, ಶಾಪಲ್ಲಿ ಎಲ್ಲ ಅದ್ರ ಬಗ್ಗೆ ಎಲ್ಲ ಹೇಳ್ತಾರೆ. ಮತ್ತು ತಿಳ್ಕೊಂಡು ನಮ್ಗೆ ಯಾವ ವೆರೈಟಿಯಲ್ಲಿ ಬೇಕೋ ಆ ವೆರೈಟಿಯಲ್ಲಿ ತಂದು ಸೊ ನಮ್ಗೆ ಇಷ್ಟವಾದಂಥ ರೆಸಿಪಿಲಿ ಮಾಡ್ಕೊಂಡು ತಿನ್ಬೋದು. ಅದೇ ರೀತಿಯೇ ನಾನು ಈ ಚಾಲೆಂಜ್ ವೀಡಿಯೋದಲ್ಲಿ ಸೊ ನನಗೆ
ನನಗೆ ಯಾವ್ಯಾವ ರೆಸಿಪಿಗೆ ಯಾವ್ಯಾವ ಥರ ಕಟ್ಟಿಂಗ್ ಬೇಕು ಚಿಕನಲ್ಲಿ, ಸೊ ಆ ಥರ ತಗೊಬಂದು ನಾನು ಫುಲ್ಲು 24 hours ಚಾಲೆಂಜ್ನ ಮುಗಿಸಿದ್ದೀನಿ. ಮತ್ತು ಎಲ್ಲನೂ ನಾನು ಟೇಸ್ಟ್ ಮಾಡಿ ನಿಮ್ಗೆ ಹೇಳಿದ್ದೀನಿ. ತುಂಬಾ ಚೆನ್ನಾಗಿದೆ ಚಿಕನ್ನು. ಸೊ ನಿಮ್ಗೆ ಹೆಲ್ತ್ ಬಗ್ಗೆ ಹೇಳ್ಬೇಕಂದ್ರೆ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಆಗೋಲ್ಲ. ಸೊ ನಾನ್ ವೆಜ್ ಇಷ್ಟಪಡೋರು ಖಂಡಿತ ಮಾಡ್ಕೊತೀನಿ. ಸೊ ಮಕ್ಕಳಿಗೆ ದೊಡ್ಡವ್ರಿಗೆ ಎಲ್ಲರಿಗೂ ಇಷ್ಟ ಆಗುತ್ತೆ, ಅಷ್ಟು ಚೆನ್ನಾಗಿರುತ್ತೆ ಚಿಕನ್ನು. ಸೊ ಖಂಡಿತ ಇವತ್ತು ಮಾಡಿರೋವಂಥ ವೀಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೊತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಏನಾದರೂ ನಿಮಗೆ ಕಮೆಂಟ್ ಮೂಲಕ ತಿಳಿಸ್ಬೇಕಂದ್ರೆ ದಯವಿಟ್ಟು ಕಮೆಂಟ್ ಮಾಡಿ, ಹಾಗೆ ನಿಮ್ಮ ಸಜೆಷನ್ ಕೂಡ ಕೊಡಿ. ನೀವೇನಾದರೂ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿದ್ರೆ ಹೊಸ ವೀಡಿಯೋನ ನೀವೇ ಫಸ್ಟ್ ನೋಡ್ಬೋದು. ಸೊ ಇವತ್ತಿಗೆ ಇಲ್ಲಿ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋನ ಕೊನೆಯ ಗಂಟೆ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದ ತಿಳಿಸ್ತಾ ಇದ್ದೀನಿ. ಟೇಕ್ ಕೇರ್, ಎಲ್ಲರಿಗೂ ಬಾಯ್.